ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತೊಂದು ಸೂಪರ್ ಟೇಸ್ಟ್ ಆಗಿರುವಂಥ ಮೊಟ್ಟೆ ಸಾಂಬಾರನ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಯಾರು ಬೇಕಾದರೂ ಮಾಡ್ಕೋಬೋದು. ಮದುವೆ ಆಗದೆ ಇರೋರು ಕೂಡ, ಬ್ಯಾಚುಲರ್ಸ್ಗಳೆಲ್ಲ ಮಾಡ್ಕೋಬೋದು. ಮಕ್ಕಳುಗಳೇ ಅವರವರೇ ಮಾಡ್ಕೋಬೋದು. ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಗ ಮಾಡ್ಕೋಬೋದು. ಒಂದು ಒಳ್ಳೆ ಟೇಸ್ಟ್ ಆಗಿರುವಂಥ ಮೊಟ್ಟೆ ಸಾಂಬಾರನ್ನ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಅನ್ನಕ್ಕೆ, ಚಪಾತಿಗೆ, ಮುದ್ದೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆಯಲ್ಲಿ ವಿಟಮಿನ್ B12 ಹೇರಳವಾಗಿರೋದ್ರಿಂದ, ಹಾಗೆ ಕ್ಯಾಲ್ಶಿಯಮು ಕೂಡ ಇರೋದ್ರಿಂದ ಇದ್ರ ಮೊಟ್ಟೆನ ಯಾವಾಗಲೂ ಪ್ರತಿದಿನ ಮಕ್ಕಳಿಂದ ದೊಡ್ಡವ್ರವರೆಗೂ ತಿಂದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲೊಂದು ಪಾನ್ನ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿನ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಸೊ ನೀವು ದಪ್ಪದಾಗೆ ಹಾಕ್ಕೊಂಡ್ರೂ ಏನೂ ತೊಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬಡಿಸ್ಕೋಬೇಕು. ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿ ಶುಂಠಿನ ಹಾಕೋತಾ ಇದ್ದೀನಿ. ಹಾಗೆ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಜೊತೆಲಿ ಈರುಳ್ಳಿ ಜೊತೆ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಈಗಲೇ ಹೋಗಿಬಿಡುತ್ತೆ. ಸೊ ಹೀಗೆ ಸ್ವಲ್ಪ ಸೋಂಪು, ಅನಾನಸ್ ಹೂವು, ಚಕ್ಕೆ, ಲವಂಗ ಇಷ್ಟೂ ಹಾಕೋತಾ ಇದ್ದೀನಿ. ಇದು ತುಂಬಾ ಡಿಫ್ರೆಂಟಾಗಿ ಒಂದು ಒಳ್ಳೆ ರುಚಿನ ಕೊಡುತ್ತೆ. ಮೊಟ್ಟೆ ಸಾಂಬಾರಿಗೆ ನಾವು ಮನೇಲಿ ಮಾಡಿರೋ ರೀತಿ ಅನಿಸೋದೇ ಇಲ್ಲ. ಬೋಟಲಲ್ಲಿ ಭಟ್ರು ಸ್ಟೈಲಲ್ಲಿ ಈ ರೀತಿ ಇರುತ್ತೆ. ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1 ಬೌಲಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಬಿಡೋಣ ಇವಾಗಲೇ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಫ್ರೆಶ್ ಆಗಿ ತೊಳೆದು 1 ಹಿಡಿಯಷ್ಟು ಹಾಕ್ಕೊಳ್ಳೋಣ. ಇದು ಇಷ್ಟನ್ನು ಕೂಡ ಸೇರಿಸ್ಕೊಂಡು ನಾವು ಚೆನ್ನಾಗಿ ಇಲ್ಲಿ ಸಾಂಬಾರು ಪುಡಿನ ನಾವು 1-2 ಸ್ಪೂನು ಹಾಕ್ಕೊಳ್ಳೋಣ. ಈ ಮೊಟ್ಟೆ ಸಾಂಬಾರು ಸ್ವಲ್ಪ ಖಾರನ ತಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಈಗ ರುಬ್ಬಿಕೊಂಡಿರೋ ಈ ಪೇಸ್ಟನ್ನ ಕೂಡ ಒಗ್ಗರಣೆಗೆ ಇಲ್ಲಿ 1-2 ಪಲಾವ್ ಎಲೆ ಹಾಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರೋ ತನಕ. ಈ ಮೊಟ್ಟೆ ಸಾಂಬಾರನ್ನ ತುಂಬ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಹಾಗೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ಸೇರಿಸ್ಕೊಳ್ಳೋಣ. ಇದು 5 ನಿಮಿಷದಲ್ಲಿ ಬೇಗ ಆಗಿಬಿಡುತ್ತೆ. ಗೆಸ್ಟ್ಗಳು ಬಂದಾಗ ಮನೇಲಿ ಮಕ್ಕಳುಗಳು ಜಾಸ್ತಿ ನಾನ್ ವೆಜ್ನ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾವು ಚಿಕನ್ ಐಟಮ್ ಇಲ್ಲ ಅಂದಾಗ ಸ್ವಲ್ಪ ಈ ಮೊಟ್ಟೆ ಗೊಜ್ಜನ್ನು ಮಾಡಿ ಬೇಗ ಕೊಡ್ಬೋದು. ಈಗ ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಬೇಕು ಅನಿಸೋರು ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಬೇಕು ಅನ್ನೋರು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಇದು ಒಂದು 5 ನಿಮಿಷ ಮಾಡಿಬಿಟ್ರೆ ತುಂಬಾ ಬೇಗ ರೆಡಿಯಾಗಿಬಿಡುತ್ತೆ ಈ ಗೊಜ್ಜು. ಇದು ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ತುಂಬಾ ಸೂಪರ್ ಟೇಸ್ಟಾಗಿರುತ್ತೆ ಈ ಮೊಟ್ಟೆ ಸಾಂಬಾರು. ನಾನಿಲ್ಲಿ ಇನ್ನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ತುಂಬಾ ಗಟ್ಟಿಯಾಗಿಬಿಟ್ಟಿತ್ತು ಅದಕ್ಕೋಸ್ಕರ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಒಳ್ಳೆ ಹದದಲ್ಲಿ ಈ ಗೊಜ್ಜು ರೆಡಿ ಆಗ್ತಿದೆ. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಾಗ ಇದು ನಾವು ಆಲ್ರೆಡಿ ಮೊದಲೇ ಈರುಳ್ಳಿ, ಟೊಮೊಟೊ ಎಲ್ಲನೂ ನಾವು ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಬಿರೋದ್ರಿಂದ ಇದು ಬೇಗ ಜಾಸ್ತಿ ಬೇಯುವಂಥ ಅವಶ್ಯಕತೆ ಇರಲ್ಲ. ಒಂದು 4 ಮಳ್ಳು ಬಂದರೆ ಸಾಕು, ಅದು ಬೆಂದಿರುತ್ತೆ. ಸೊ ಈಗ ಸಿಮ್ನ ಮಾಡಿಕೊಂಡು ನಾವಿಲ್ಲಿ ಮೊಟ್ಟೆನ ಒಂದೊಂದಾಗೆ ಹಾಕ್ಕೊಳ್ಳೋಣ. ನೀವು ಉರಿನ ಜೋರು ಮಾಡಿಕೊಂಡು ಜಾಸ್ತಿ ಮಳ್ತಾ ಇದ್ದರೆ ಆ ಮಳ್ಳುವಾಗ ಹಾಕಿದ್ರೆ ಈ ಮೊಟ್ಟೆಗಳೆಲ್ಲ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಸಿಮ್ ಮಾಡಿಕೊಂಡು ನಾವು ಇಲ್ಲಿ ಈ ಮೊಟ್ಟೆನ ಒಂದೊಂದೇ ಆಗಿ ನಿಧಾನಕ್ಕೆ ಒಂದೊಂದು ಅಂಟ್ಕೊಳ್ಳದೆ ಇರೋ ರೀತಿ ಚೆನ್ನಾಗಿ ಸುತ್ತ ಬಿಡಬೇಕಾಗುತ್ತೆ.
ಆಗ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದು ಬಂದಾಗ ಒಂದೇ ಸೈಜಲ್ಲಿ ದಪ್ಪದಾಗಿ ಇರುತ್ತೆ ಮೊಟ್ಟೆಗಳು. ಸೊ ನಾನಿಲ್ಲಿ 6ರಿಂದ ಒಂದು 7-8 ಮೊಟ್ಟೆಗಳನ್ನು ಹಾಕೋತಾ ಇದ್ದೀನಿ. ಎಲ್ಲ ಕಡೆ ಇದೇ ರೀತಿ ನೀಟಾಗಿ ಮಾಡ್ಕೊಳ್ಳೋಣ. ಈಗ ಮತ್ತೆ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಈ ಮೊಟ್ಟೆ ಗೊಜ್ಜು ರೆಡಿಯಾಗೋಯ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಈ ಗೊಜ್ಜು ರೆಡಿಯಾಗಿದೆ. ಈ ರೀತಿ ಒಂದೇ ಸೈಡಲ್ಲಿ ಹಾಕೋದ್ರಿಂದ ಒಂದೊಂದು ಮೊಟ್ಟೆಗಳು ತುಂಬ ದಪ್ಪ ಸೈಜಲ್ಲಿ ಇರುತ್ತೆ. ಇದು ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ವೀಕ್ಷಕರೇ, ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.